ಆಸೆ ಧಾರಾವಾಹಿ ಇವತ್ತಿನ ಸಂಜೆಗೆ ಏನಾಯಿತು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಊರಾರ ಕಟ್ತಿರ್ತಾರೆ, ಆಗ ಎಲ್ರಿಗೂ ಸಾಕಾಗಿರುತ್ತೆ, ಆಗ್ಲಿಸ್ತಾ ಇರ್ತಾರೆ. ಆಗ ಮನೋಜ ಅಂತಾನೆ ಎಲ್ಲ ಆಗೋಗ್ತಾ ಇದ್ದಾರೆ, ಅಮ್ಮ ಈ ಪ್ಲ್ಯಾನ್ ಸಕ್ಸಸ್ ಆಗೋದಿಲ್ಲ ಅಂತಾನೆ. ಆಗ ಕಣೋ ಏನು ಒಂದೇ ಸಮ ಕಟ್ಟೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿರ್ತಾರೆ. ಆಗ ಸೂರ್ಯ ನೋಡಪ್ಪ ಎಂತ ನಿಷ್ಪಾಯಲ್ಲಿ ಮಾತಾಡ್ತಾರೆ ಅಂತ ಅಂದಾಗ ಅವರಪ್ಪ ಬೈತಾರೆ ರಂಗನಾಥ್ ಅವರು. ಆಗ ಅತ್ತೆ ನೆಗೆಟಿವ್ ಮಾತಾಡ್ಬಿಡಿ ಅಂತ ಅಂದ್ಬಿಟ್ಟು ಶ್ರುತಿ ಐಸ್ ಕ್ರೀಮ್ ಬುಕ್ ಮಾಡ್ತಾಳೆ. ಐಸ್ ಕ್ರೀಮ್ ಬುಕ್ ಮಾಡಿದಾಗ ಐಸ್ ಕ್ರೀಮ್ ಬರುತ್ತೆ, ಎಲ್ರಿಗೂ ಐಸ್ ಕ್ರೀಮ್ ಕೊಡ್ತಾರೆ. ಶ್ರುತಿ ಸೀತಾ ಅಂತಾಳೆ ಶಾಂತಿ ಅದಕ್ಕೆ, ಅತ್ತೆ ನಿಮಗೆ ಸೀತಾ ಅಲ್ವಾ, ನಾವು ಕೊಡಲ್ಲ ಬಿಡಿ ಅಂತ ಅಂದ್ಬಿಟ್ಟು ಆಮೇಲೆ ಕೊಡ್ತಾಳೆ. ಎಲ್ಲ ತಿಂದಾದ್ಮೇಲೆ ಮೀನಾ ಆಮೇಲೆ ತಿಂತೀನಿ ನಾನು ಮಡಗಿ ಅಂತ ಅಂತಾಳೆ. ಅದಕ್ಕೆ ಅವರ ಫ್ರೆಂಡ್ ಅಂತಾಳೆ, ಸೂರ್ಯ ನಿನಗೆ ಇನ್ನೊಂದು ಕೈ ಫ್ರೀ ಐತಲ್ಲ ಅದ್ರಲ್ಲಿ ತಿನ್ನಿಸ್ಬಿಡು ಮೀನಿಗೆ ಅಂತ ಅಂದಾಗ ಮೀನಿಗೆ ಸೂರ್ಯ ತಿನ್ನಿಸ್ತಾನೆ ಐಸ್ ಕ್ರೀಮ. ಎಲ್ಲರೂ ಮನಗ್ಬಿಟ್ಟಿರ್ತಾರೆ ಸಾಕಾಗಿ, ಮೀನ ಮಾತ್ರ ಕುತ್ಕೊಂಡು ಕಟ್ತಾ ಇರ್ತಾಳೆ. ಆಗ ಸೂರ್ಯನಿಗೆ ಎಚ್ಚರ ಆಗ್ಬಿಟ್ಟು ಕಾಫಿ ಕಾಯಿಸ್ಕೊಬರ್ತಾನೆ. ಕಾಫಿ ಕಾಯಿಸ್ಕೊಬಂದ್ಬಿಟ್ಟು ತಗೊಳಮ್ಮ ಕುಡಿಯಮ್ಮ ಫಸ್ಟು ಅಂತ ಅಂದ್ಬಿಟ್ಟು ಕೊಡ್ತಾನೆ. ಆಗ 10 ನಿಮಿಷ ಇರಿ ಕುಡಿತೀನಿ, ಇನ್ನೊಂದು 5 ಹಾರ ಕಟ್ಟಬೇಕು ಕಟ್ಬಿಡ್ತೀನಿ ಅಂತ ಅಂತಾಳೆ. ಆಗ ಇಲ್ಲ ಕಾರು ಹೋಯ್ತದೆ ಕುಡಿ ಅಂತ ಅಂದ್ಬಿಟ್ಟು ಕೊಡ್ತಾನೆ ಸೂರ್ಯ. ಆಗ ಸಕ್ಕರೆನೇ ಹಾಕಿರೋದಿಲ್ಲ. ಆಗ ಸರಿ ಅಂತ ಅಂದ್ಬಿಟ್ಟು ಕುಡಿತಾಳೆ. ಅದೆಲ್ಲ ಆದಮೇಲೆ ಬೆಳಿಗ್ಗೆ ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಗಾಡಿಗೆ ತುಂಬ್ತಾರೆ. ಗಾಡಿ ಡ್ರೈವರು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಕೊಂಡು ಇದು ಮಾಡ್ತಿರ್ತಾನೆ. ಸೂರ್ಯ ಬೋದ್ಬಿಟ್ಟು ಕಳಿಸ್ತಾನೆ, ಹುಷಾರಾಗಿ ತಗೋಗು ಅಂದ್ಬಿಟ್ಟು. ಇರಲಿ ಯಾವ್ದಕ್ಕೂ ಅಂತ ಅಂದ್ಬಿಟ್ಟು ಫೋಟೋನು ಕೂಡ ಹೊಡ್ಕೊಂಡಿರ್ತಾನೆ ಸೂರ್ಯ. ಇಲ್ಲಿ ಕೇಡಿಗಳು ಕಾಗಿಸೊಬ್ಬನ ಕಡೆಯವರು ಈ ಜಗಡೆನೇ ಕಾಯ್ಕೊಂಡಿರ್ತಾರೆ ಆರನ್ನ ಕದಿಯೋಕ್ಕೆ ಅಂತಂದ್ಬಿಟ್ಟು. ಆಟೋ ಹೋದ್ಮೇಲೆ ಹೋಗ್ತಿರುವಾಗ ಗಾಡಿ ಪಂಚರ್ ಆಗೈತೆ ನೋಡು ಹಿಂದೆಗಡೆ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಗಾಡಿನ ಎತ್ಕೊಂಡು ಹೊರ್ಟೋಗ್ತಾರೆ ಅವರು. ಡ್ರೈವರು ಹಿಂದೆಗಡೆ ಓಡಿದ್ರು, ನಿಲ್ಸೋದಿಲ್ಲ ಅವರು. ಅದಾದಮೇಲೆ ಸೂರ್ಯ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಫೋನ್ ನೋಡಿದಾಗ ಅವ್ನ ಫ್ರೆಂಡ್ ಫೋನ್ ಮಾಡ್ತಾನೆ, ಎಲ್ಲ ಆರ ನನ್ನ ಪ್ರಾಣ ಹೋಗುತ್ತೆ, ನಾನು ನಾಳೆ ಆಸ್ಪತ್ರೆಲಿ ಇರ್ತೀನಿ, ಅದಕ್ಕೆ ಕಾರಣ ನೀನೇ ಆಗಿರ್ತೀಯ ಅಂತಾನೆ. ಅದಕ್ಕೆ ಇಲ್ಲ ಮಗ ಆಗಲೇ ಕಳಿಸ್ತೆ ನಾನು ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ನೋಡ್ತೀನಿ ಅಂತ ಅಂದ್ಬಿಟ್ಟು ಡ್ರೈವರ್ ಫೋನ್ ಮಾಡಿರ್ತಾನೆ ಒಂದು 10 ಯಾಕೆ ಹಿಂಗೆ ನಂಗೆ ಫೋನ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದಾಗ ಹಿಂಗೆ ಆಟೋ ಕಳ್ದೋಗೈತೆ ಅಂದಾಗ ಬಾಯಿಗೆ ಬಂದಂಗೆ ಬೈಕೊಂಡು ಅಲ್ಲಿಗೆ ಹೋಗ್ತಾನೆ. ಆಗ MLA ಕೂಡ ಫೋನ್ ಮಾಡ್ತಾರೆ, ಇನ್ನು ಅರ್ಧ ಗಂಟೆಲಿ ನೀನು ಇರ್ತೀಯೋ ಇಲ್ಲ ನಾನು ಬರಲೋ ಅಂತ ಅಂದ್ಬಿಟ್ಟು.